ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 4th ಡಿಸೆಂಬರ್ನ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ ಮೋಸ್ಟ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ. ಸೊ ನಾವು ನಿನ್ನೆಯಿಂದ ಡೈಲಿ ಕರೆಂಟ್ ಅಫೇರ್ಸ್ ಎಂಬ ಒಂದು ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ವಿ, ಸರಿನಾ. ಸೊ ಡೈಲಿ ಮಿನಿಮಮ್ ಏನಿಲ್ಲಂದ್ರೂ ಸಹ 25ರಿಂದ 30 ಪ್ರಶ್ನೆಗಳನ್ನ ನಾವು ನೋಡ್ತಾ ಇದ್ವಿ, ಸರಿನಾ. ಈ ಎಲ್ಲ ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳೇ ಆಗಿರ್ತವೆ. ಆ್ಯಂಡ್ ದೆನ್ ದ ಡೆಪ್ತ್ ಇನ್ಫಾರ್ಮೇಷನ್ ಪ್ರಶ್ನೆಗಳು ಸಹ ನಿಮಗೆ ಸಾಕಷ್ಟು ಇಲ್ಲಿ ನಿಮಗೆ ಕವರ್ನ ನಾನು ಮಾಡಿರ್ತೀನಿ, ಸರಿನಾ. ಸೊ ಯಾಕೆ ಅಂತಂದರೆ ನಿಮಗೆ ಡೈಲಿ ಮಿನಿಮಮ್ ಏನಿಲ್ಲಂದ್ರೂ ಸಹ ಒಂದು 10 ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಇರ್ತವೆ. ಬಟ್ ಇವಾಗ ನೀವು 25 ಏನಾದರೂ ನೋಡ್ತಾ ಹೋದರೆ 25 ಸಹ ನಿಮಗೆ ಏನಾಗುತ್ತೆ, ಡೆಪ್ತ್ ಇನ್ಫಾರ್ಮೇಷನ್ ಸಹ ನಿಮಗೆ ಕವರ್ ಆಗುತ್ತೆ, ಸರಿನಾ. ಸೊ ಇವಾಗ ನೀವು ನೋಡ್ತಿರ್ಬೋದು RR ಅನಲೈಸಿಸ್ನ ನೋಡ್ತಾ ಇದ್ದೀರಲ್ವಾ, RRBD ಗ್ರೂಪ್ ಎಕ್ಸಾಮ್ ಅನಲೈಸಿಸು. ಸೊ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಬರ್ತಿದ್ದೀನಿ, ಓಕೆ ಈ ಕ್ವಶನ್ನ ನಾವು ಆಲ್ರೆಡಿ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡಿಲ್ವಾ, ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡಿಲ್ವಾ. ಸೊ ಆ ಥರ ನಿಮ್ಗೆ ಹೇಳ್ತಾ ಇದ್ದೀನಿ ಅಲ್ವಾ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ರೀತಿ ಎಷ್ಟೋ ಪ್ರಶ್ನೆಗಳನ್ನು ನಾವು ಜಸ್ಟ್ ಒಂದು 2 ವಿಡಿಯೋದಲ್ಲಿ 3 ವಿಡಿಯೋದಲ್ಲೇ ಕವರ್ ಮಾಡಿದ್ದೀವಿ ಅಂತಂದರೆ, ಡೈಲಿ ಕ್ಲಾಸ್ ಮಾಡಿದ್ರೆ ಇನ್ನೂ ಸಾಕಷ್ಟು ಕ್ವಶನ್ಗಳು ನಮಗೆ ಕವರ್ ಆಗ್ತವೆ, ಸರಿನಾ. ಈ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ, ಟಫ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಟಫ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ ಏನಿದೆ ಅಲ್ವಾ, ಈ ಒಂದು ಕರೆಂಟ್ ಅಫೇರ್ಸ್ನ ಕ್ವಶನ್ಗಳನ್ನು ಈಸಿ ಮಾಡ್ತಕ್ಕಂಥದ್ದು ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಅಂತ ನಾನು ನಿಮಗೆ ಭರವಸೆನ ಕೊಡ್ತೀನಿ, ಸರಿನಾ. ಸೊ ಇದರಿಂದ ಇನ್ನೊಂದು ಏನಾಗುತ್ತೆ, ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗುತ್ತೆ, ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ವೀಕ್ಲಿ ಮತ್ತೆ ರಿವಿಷನ್ ಆಗುತ್ತೆ, ಆ್ಯಂಡ್ ದೆನ್ ಮಂತ್ಲಿ ಸಹ ನಿಮಗೆ ರಿವಿಷನ್ ಆಗುತ್ತೆ. ಸೊ ಆದ ಕಾರಣದಿಂದ ಈ ಕ್ಲಾಸ್ ಏನಿದೆಯಲ್ಲ ನಿಮಗೆ ಸಂಪೂರ್ಣವಾಗಿ ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ಭರವಸೆನ ಕೊಡ್ತೀನಿ, ಸರಿನಾ. ಸೊ ಇಫ್ ಏನಾದರೂ ಈ ಕ್ಲಾಸ್ಗಳಿಂದ ನಿಮಗೆ ಕ್ವಶನ್ಗಳು ಬರಲಿಲ್ಲ ಅಂತಂದರೆ ಆವಾಗ ನೀವು ನನಗೆ ಬಂದು ಕೇಳಿ, ಸರ್ ಈ ಕ್ಲಾಸನ್ನು ನೀವು ಬಂದ್ ಮಾಡಿ, ಇದರಿಂದ ಕ್ವಶನ್ಗಳು ಯಾವುದೂ ಬರ್ತಿಲ್ಲ ಅಂತ ನೆಕ್ಸ್ಟ್ ಎಕ್ಸಾಮಲ್ಲಿ, ಸರಿನಾ. ಸೊ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿಂದ ಕ್ವಶನ್ಗಳು ಬರ್ತಾ ಇದ್ದಾವೆ, ಸರಿನಾ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳನ್ನು ಆ್ಯಂಡ್ ದೆನ್ ಯಾವ ವಿಷಯದ ಮೇಲೆ ಕೇಳ್ತಾನೆ ಅನ್ನೋದ್ರ ಮೇಲೆ ನಾವು ಕ್ವಶನ್ಗಳನ್ನು ತಂದಿರೋದ್ರಿಂದ ಸೊ ನಿಮಗೆ ಕೇಳ್ತಾನೆ, ಸರಿನಾ. ಸೊ ಅದಕ್ಕೆ ನಂಬಿ ಆ್ಯಂಡ್ ದೆನ್ ನೀವು ಸಹ ಕ್ಲಾಸ್ ಕೇಳ್ತಾ ಬನ್ನಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತೀನಿ, ಸರಿನಾ. ಸೊ ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಅಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ. ಓಕೆ, ಮೊದಲ ಪ್ರಶ್ನೆ ಏನಿದೆ ಅಂತಂದರೆ, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಜೊತೆಗೆ 3 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಟೀಮ್ ಇಂಡಿಯಾದ ಅಧಿಕೃತ ಬಣ್ಣ ಪಾಲುದಾರನಾಗಿ ಘೋಷಿಸಲ್ಪಟ್ಟ ಕಂಪನಿ ಯಾವುದು ಅಂತ ಕೇಳಿದಾನೆ. ಯಾವುದು? ಬರ್ಜರಿ ಪೇಂಟ್ಸ್, ಏಷ್ಯನ್ ಪೇಂಟ್ಸ್, ನೆರೋಲಾಕ್ ಪೇಂಟ್ಸ್ ಆ್ಯಂಡ್ ದೆನ್ JSW ಪೇಂಟ್ಸ್ ಅಂತ ಕೊಟ್ಟಿದ್ದಾನೆ. ಯಾವುದು ಹೇಳ್ಬೋದಾ? ಯಾವ ಪೇಂಟ್ ಕಂಪ್ನಿ ಅಧಿಕೃತವಾಗಿ ಪಾಲುದಾರವಾಗಿದೆ, ಮೀನ್ಸ್ ಒಂದು ಅಡ್ವರ್ಟೈಸಿಂಗ್ ಕಂಪ್ನಿಯಾಗಿ ಇದ್ರ ಜೊತೆ ಪಾಲುದಾರಾಗಿದೆ? ಯಾವುದು? ಏಷ್ಯನ್ ಪೇಂಟ್ಸ್ ಅಂತ ಹೇಳ್ತೀವಿ. ಯಾವುದು? ಏಷ್ಯನ್ ಪೇಂಟ್ಸ್. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಓಕೆ, ಏಷ್ಯನ್ ಪೇಂಟ್ಸ್ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಎರಡನೇ ಪ್ರಶ್ನೆ ಏನಿದೆ ಅಂತಂದರೆ, ಭಾರತದ ಮೊದಲ ಗ್ಲೋಬಲ್ ಏರ್ಕ್ರಾಫ್ಟ್ ಇಂಜಿನ್ MRO ಮೇಂಟೆನೆನ್ಸ್, ರಿಪೇರ್ ಆ್ಯಂಡ್ ಓವರ್ ಹೌಲ್ ಸೌಲಭ್ಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ರೆ, ಎಲ್ಲಿ ಉದ್ಘಾಟಿಸಲಾಗಿದೆ? ಹೈದರಾಬಾದಲ್ಲಿ ಇದನ್ನು ಉದ್ಘಾಟಿಸಲಾಗಿದೆ. ಎಲ್ಲಿ? ಹೈದರಾಬಾದಲ್ಲಿ ಇದನ್ನು ಉದ್ಘಾಟಿಸಲಾಗಿದೆ, ಸರಿನಾ. ಸೊ 15 ನಿಮಿಷದಲ್ಲಿ ನಿಮಗೆ 30 ಪ್ರಶ್ನೆಗಳನ್ನ ಕವರ್ ಮಾಡೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೇಳಿರ್ತೀನಿ, ನೋಡ್ಕೊಳ್ಳಿ. ಓಕೆ, ಏನಿಲ್ಲ, ಒಂದು 30 ಪ್ರಶ್ನೆಗಳನ್ನ ನೋಡ್ಕೊಳ್ಳೋದಾಗಲ್ವಾ, ನೆನ್ಪಿಟ್ಕೊಳ್ಳೋದು ಹಾಗೆ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ರಿವಿಷನ್ ಸಹ ಮಾಡ್ತೀವಲ್ವಾ ಸಂಡೇ, ಸೊ ಅಲ್ಲಿ ಸಹ ನಿಮಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಭಾರತ ಮತ್ತು ನೇಪಾಳ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಸೂರ್ಯಕಿರಣ 12ನೇ ಒಂದು ಆವೃತ್ತಿಯಲ್ಲಿ ನಡೆಯುತ್ತಿದೆ ಅಂತ ಕೇಳಿದ್ರೆ, ಎಲ್ಲಿ ನಡೆಯುತ್ತಿದೆ? ಈ ಒಂದು ನಡೆಯೋದು ಎಲ್ಲಿ ಅಂತಂದರೆ, ಈ ಒಂದು ಉತ್ತರಾಖಂಡದ ಯಾವ ಪ್ಲೇಸಲ್ಲಿ? ರಾಣಿಖೇತ ಅಥವಾ ಪಿಥೋರಗಢದಲ್ಲೇ. ಸೊ ಇದು ಎಲ್ಲಿ ಅಂತಂದರೆ, ಈ ಒಂದು ಪಿಥೋರಗಢದಲ್ಲಿ, ಎಲ್ಲಿ? ಉತ್ತರಾಖಂಡದ ಪಿಥೋರಗಢದಲ್ಲಿ ಈ ಒಂದು ಸೂರ್ಯಕಿರಣ 12ನೇ ಆವೃತ್ತಿ ನಡೆಯುತ್ತಿದೆ, ಸರಿನಾ. ನೆನ್ಪಿಟ್ಕೊಳ್ಳಿ. ಸೊ ಆವೃತ್ತಿಯನ್ನು ಕೇಳ್ತಾನೆ. ಸೊ ನಿಮಗೆ ಹೇಳ್ತಾ ಇದ್ದೀನಿ, ಆವೃತ್ತಿಯನ್ನು ಕೇಳ್ತಾನೆ. ಈ ಆನ್ಸರ್ನ ನೀವು ಎಷ್ಟು ಇಂಪಾರ್ಟೆಂಟ್ ಇಟ್ಕೊಂಡು ನೋಡ್ಕೊಂಡು ಬರ್ಕೊಳ್ತೀರಲ್ವಾ, ಆ್ಯಂಡ್ ದೆನ್ ಇದನ್ನು ನೀವು ನೆನ್ಪಿಟ್ಕೊಳ್ತೀರಲ್ವಾ, ಅದೇ ರೀತಿ ಪ್ರಶ್ನೆಯಲ್ಲೂ ಸಹ ನಿಮಗೆ ಆನ್ಸರ್ಗಳಿರ್ತವೆ, ಅದನ್ನು ನೋಡ್ಕೊಳ್ಳಿ. ಇದು ಎಷ್ಟನೇ ಆವೃತ್ತಿ ಆಗಿದೆ ಅಂತ ಕೇಳ್ಬೋದು? 12ನೇ ಆವೃತ್ತಿ ಆಗಿದೆ. ಯಾವುದು? ಸೂರ್ಯಕಿರಣ ಅನ್ನೋದು ಯಾವ್ಯಾವ ದೇಶಗಳ ಮಧ್ಯೆ ನಡೀತದೆ ಅಂತ ಕೇಳ್ತಾನೆ. ಭಾರತ ಮತ್ತು ನೇಪಾಳದ ಮಧ್ಯೆ ನಡೀತದೆ. ಎಲ್ಲಿ ನಡೆಯಲಿದೆ? ಇದು ಪಿಥೋರಗಢ, ಉತ್ತರಾಖಂಡದಲ್ಲಿ ನಡೆಯಲಿದೆ ಅನ್ನೋದು ಸಹ ನಿಮಗೆ ಗೊತ್ತಿರಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಯಾವ ತಂಡವನ್ನು ಸೋಲಿಸಿ ಸತತ 3ನೇ ಬಾರಿಗೆ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು? ಯಾವುದು? ಈ ಕಬಡ್ಡಿ ವರ್ಲ್ಡ್ ಕಪ್ಪಲ್ಲಿ ಯಾವ ತಂಡವನ್ನು ಸೋಲಿಸಿ, ಈ ಕಬಡ್ಡಿ ವರ್ಲ್ಡ್ ಕಪ್ಪಲ್ಲಿ ವುಮೆನ್ಸ್ ಕಬಡ್ಡಿ ವರ್ಲ್ಡ್ ಕಪ್ನಲ್ಲಿ ಯಾವ ಒಂದು ತಂಡವನ್ನು ಸೋಲಿಸುವ ಮೂಲಕ 3ನೇ ಬಾರಿಗೆ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದು? ಇರಾನ್ನ ಸೋಲಿಸುವ ಮೂಲಕ ಅಲ್ಲ. ಆ್ಯಂಡ್ ದೆನ್ ಚೈನೀಸ್ ತೈಪೇಸ್. ಹೌದು, ಇದೇ ಒಂದು ಚೈನೀಸ್ ತೈಪೆಯ ಒಂದು ತಂಡವನ್ನು ಸೋಲಿಸುವ ಮೂಲಕ, ಈ ಚೈನೀಸ್ ತೈಪೆಯ ತಂಡವನ್ನು ಸೋಲಿಸುವ ಮೂಲಕ 36 ಅಲ್ವಾ? ಓಕೆ, 36-28 ಅಂಕಗಳ ಒಂದು ಮುನ್ನಡೆಯಿಂದ ಇವರು ವಿನ್ ಆಗಿದ್ದಾರೆ. ಯಾರು? ನಮ್ಮ ಭಾರತದ ವನಿತೆಯರು ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ ನೀವೇನು ನೋಡಿ ಕ್ವಶನ್ದು ಲೆವೆಲ್ ಹೇಗಿದೆ ಅಂತ, ಕ್ವಶನ್ ಚೆನ್ನಾಗಿದಾವ ಅಥವಾ ಇಲ್ವಾ ಅಂತ ನೀವೇ ನೋಡಿ. ಓಕೆ, ಎಕ್ಸಾಮ್ ಬರೋಕ್ಕೆ ಲಾಯಕ್ ಇದಾವ ಅಥವಾ ಲಾಯಕ್ ಇಲ್ವಾ? ಓಕೆ, ಲಾಯಕ್ ಇಲ್ಲ ಅಂತಂದ್ರೆ ನಿಮ್ಗೆ ಅನಿಸ್ಬಿಟ್ರೆ ಜಸ್ಟ್ ಏನಿಲ್ಲ, ಡಿಸ್ಲೈಕ್ ಮಾಡಿ ಜಸ್ಟ್ ಹೋಗ್ಬಿಡಿ, ಎಕ್ಸಿಟ್ ಆಗಿಬಿಡಿ. ಬಟ್ ನಿಮಗೆ ಏನಾದರೂ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಒಂದು ನೋಟಲ್ಲಿ ಮಾಡ್ಕೊಳ್ಳಿ, ಒಂದು ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಓಕೆ, ನಿಮ್ಗೆ ಯೂಸ್ ಆಗುತ್ತೆ ಖಂಡಿತವಾಗೂ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಉಪಯೋಗ ಆಗೇ ಆಗುತ್ತೆ. ಓಕೆ, ಸುಮ್ಮನೆ ಏನೋ ಒಂದು ಕ್ಲಾಸ್ ಮಾಡಬೇಕು ಅಂತ ಮಾಡ್ತಾ ಇಲ್ಲ. ಓಕೆ, ನಿಮಗೆ ಹೆಲ್ಪ್ಫುಲ್ ಆಗಲಿ ಅನ್ನೋ ಕಾರಣದಿಂದನೇ ಈ ಒಂದು ಕ್ಲಾಸ್ ಮಾಡ್ತಾ ಇರೋದು. ಓಕೆ, ಸೊ ಯಾಕೆ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನು ಸುಮ್ಮನೆ ತೊಗೊಂಡ್ಬಿಡಬೇಡಿ, ಸೀರಿಯಸ್ ಆಗಿ ತೊಗೊಳ್ಳಿ ಇದನ್ನು, ಈ ಕ್ಲಾಸನ್ನು. ಓಕೆ, ಖಂಡಿತವಾಗ್ಲೂ ನಿಮಗೆ ಇದು ಫಲ ಕೊಟ್ಟೇ ಕೊಡುತ್ತೆ.
ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಯಾವ ತಂಡವನ್ನು ಸೋಲಿಸುವ, ಓಕೆ ಇದು ಹೇಳಿದ್ವಲ್ವಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ISSF ವಿಶ್ವ ಚಾಂಪಿಯನ್ಶಿಪ್ 2025ರಲ್ಲಿ ಒಲಿಂಪಿಕ್ ವಿಭಾಗದಲ್ಲಿ ರ್ಯಾಪಿಡ್ ಫೈರ್ ಪಿಸ್ತೂಲ್ ಪದಕ ಗೆದ್ದ ಮೊದಲ ಭಾರತೀಯ ಶೂಟರ್ ಯಾರು ಅಂತ ಕೇಳಿದ್ದಾರೆ. ಸರ್ ಯಾರಿದ್ದಾರೆ ಮೊದಲ ಶೂಟರ್, ಯಾರು ಹೇಳ್ಬೋದಾ? ಆಪ್ಷನ್ ಬಿ ಅನೀಶ್ ಭಾವಾಲಾ ಅಂತ ಹೇಳ್ತೀವಿ. ಯಾರು? ಅನೀಶ್ ಭಾವಾಲಾ ಅವರು ಈ ರ್ಯಾಪಿಡ್ ಫೈರ್ ಪಿಸ್ತೂಲ್ ಪದಕ ಗೆದ್ದಿರ್ತಕ್ಕಂತಹ ಮೊದಲ ಭಾರತೀಯ ಶೂಟರ್ ಆಗಿದ್ದಾರೆ. ಸಣ್ಣ ಯಾವಾಗ 2025ರ ಒಲಿಂಪಿಕ್ ವಿಭಾಗದಲ್ಲಿ, ಎಲ್ಲಿ ಈ ಒಂದು ISSF ವಿಶ್ವ ಚಾಂಪಿಯನ್ಶಿಪ್ ಅಲ್ಲಿ. ಓಕೆ, ಯಾರು ಈ ಒಂದು ಅನೀಶ್ ಭಾವಾಲಾ ಅವರು, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ ಪ್ರಶ್ನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಂಡಿಯಾ ಗ್ಲೋಬಲ್ ಫೋರಮ್ ಅನ್ನು ಪ್ರಾರಂಭಿಸಿದ ನಿಧಿಯ ಹೆಸರೇನು ಅಂತ ಕೇಳಿದ್ದೇನೆ. ಸರ್ ಯಾವುದಕ್ಕೆ? ಈ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ವಿಸ್ತರಣೆಗೆ ಸಹಾಯ ಮಾಡಲು ಇಂಡಿಯಾ ಗ್ಲೋಬಲ್ ಫೋರಮ್ ಅನ್ನ ಪ್ರಾರಂಭಿಸಿದರೆ ಅಂತೆ. ಸೊ ಹಾಗಾದ್ರೆ ಆ ಒಂದು ನಿಧಿಯ ಹೆಸರೇನು? ಏನಿದೆ ಆ ಒಂದು ನಿಧಿಯ ಹೆಸರು? ಏನಂತ ಹೇಳ್ತೀವಿ? ಗ್ಲೋಬಲ್ ಬ್ರ್ಯಾಂಡ್ಸ್ ಫಂಡ್ ಅಂತ ಹೇಳ್ತೀವಿ. ಯಾವುದು? ಗ್ಲೋಬಲ್ ಬ್ರ್ಯಾಂಡ್ಸ್ ಫಂಡ್ ಅನ್ನೋದು ಇದರ ಒಂದು ನಿಧಿಯ ಹೆಸರಾಗಿದೆ. ಓಕೆ, ಇದು ಇಂಪಾರ್ಟೆಂಟ್ ಇದೆ. ಸೊ ಎಲ್ಲವೂ ಸಹ ಇಂಪಾರ್ಟೆಂಟ್ ಇದೆ ಅಂತ ನಾನು ಯಾಕೆ ಹೇಳ್ತೇನೆ ಅಂದರೆ, ಕೇಳ್ತೇನೆ ಕ್ವಶನ್ ಯಾವುದಕ್ಕೂ ಸಹ ನೀವು ಡಮ್ಮಿ ಅಂತ ತಿಳ್ಕೊಳ್ಬೇಡಿ ಅಂತ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ರೈತು ಮಿಚ್ಚಿಸಂ ರೈತ ಬೆಂಬಲ ಯೋಜನೆಯನ್ನು ಆಂಧ್ರ ಪ್ರದೇಶದ ಯಾವ ಜಿಲ್ಲೆಯಲ್ಲಿ ಜಾರಿಗೆ ತರಲಾಗಿದೆ ಅಂತ ಕೇಳಿದ್ದೇನೆ ಸರ್ನ. ಸೊ ಇಲ್ಲಿ ನಿಮಗೆ ಕ್ವಶನಲ್ಲೂ ಸಹ ಒಂದು ಆನ್ಸರ್ ಇದೆ. ಏನಂತ? ಈ ಒಂದು ರೈತು ಮಿಚ್ಚುಸಂ ಏನಿದೆ ಅಲ್ವಾ, ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ ತರಲಾಗಿದೆ ಅಂತ ಕೇಳಿದ್ರೆ ಈ ಒಂದು ಯೋಜನೆ ಈ ಒಂದು ಆಂಧ್ರ ಪ್ರದೇಶದಲ್ಲಿ ತರಲಾಗಿದೆ ಅಂತ. ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ಹಾಗಾದರೆ ಇದು ಯಾವ ಜಿಲ್ಲೆಯಲ್ಲಿ ತರಲಾಗಿದೆ ಅಂತ ಕೇಳಿದ್ರೆ ಯಾವ ಒಂದು ಜಿಲ್ಲೆಯಲ್ಲಿ ಇದನ್ನು ತರಲಾಗಿದೆ ಹೇಳ್ಬೋದಾ? ಯಾವುದು? ಗುಂಟೂರು, ಕೃಷ್ಣಾ, ಚಿತ್ತೂರು ಮತ್ತು ಕರ್ನೂಲು. ಯಾವುದು? ಸೊ ಇದಕ್ಕೆ ಸರ್ ಉತ್ತರ ಯಾವುದು ಅಂದರೆ ಕೃಷ್ಣಾ ಜಿಲ್ಲೆ ಆಗುತ್ತೆ. ಓಕೆ, ಕೃಷ್ಣಾ ಅನ್ನೋದು ಜಿಲ್ಲೆಯೇ ಇದೆ. ಎಲ್ಲಿ? ಈ ಒಂದು ಆಂಧ್ರ ಪ್ರದೇಶದಲ್ಲಿ ಗುಂಟೂರು ಜಿಲ್ಲೆ ಇದೆ. ಓಕೆ, ಗುಂಟೂರಿನಲ್ಲಿ ಏನಿದೆ? ಈ ತಂಬಾಕು ಮಂಡಳಿ ಇದೆ. ಆ್ಯಂಡ್ ದೆನ್ ಚಿತ್ತೂರು ಸಹ ಎಲ್ಲಿ ಕಂಡು ಬರುತ್ತೆ? ಇದೆ ಒಂದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಕರ್ನೂಲ್ ಏನಿದೆ ಅಲ್ವಾ, ಆಂಧ್ರ ಪ್ರದೇಶದ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳ್ತಾನೆ. 1953ರಲ್ಲಿ ಇದೇ ಒಂದು ರಾಜಧಾನಿ ಯಾವುದು? ಕರ್ನೂಲ್ ಅಂತ ಹೇಳ್ತೀವಿ. ಓಕೆ, ಇದು ಮಧ್ಯಭಾಗದಲ್ಲಿದೆ, ಸೆಂಟರಲ್ಲಿದೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಯಾರನ್ನು ಇಂಟರ್ನ್ಯಾಷನಲ್ IDEA 2026ರ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದೇನೆ. ಯಾರನ್ನ ಆಯ್ಕೆ ಮಾಡಲಾಗಿದೆ ಹೇಳ್ಬೋದಾ? ಯಾರನ್ನ? ಈ ರಾಜೀವ್ ಕುಮಾರ್ ಅವರು ಅಂತ ಹೇಳ್ತೀವಿ ಸರ್ನ. ಇವರೇ ಅಲ್ವಾ ಎಕ್ಸ್ ಅಧ್ಯಕ್ಷರು ಯಾವುದ್ರದ್ದು? ನಮ್ಮ ಎಲೆಕ್ಷನ್ ಕಮಿಷನ್ದು. ಓಕೆ, ಈ ರಾಜೀವ್ ಕುಮಾರ್ ಅವರನ್ನ ಈ ಐಡಿಯಾದ 2026ರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ವಿಷಯದೊಂದಿಗೆ ನಡೆದ 44ನೇ ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ 2025 ಎಲ್ಲಿ ನಡೆಯಿತು ಅಂತ ಕೇಳಿದ್ದೇನೆ. ಸರ್ನ ಎಲ್ಲಿ ನಡೆದಿದೆ ಇದು? ಸೊ ಇದು ನಡೆದಿರೋದು ಎಲ್ಲಿ ಅಂತಂದರೆ ಭಾರತ್ ಮಂಟಪಂ ಈ ನವದೆಹಲಿಯಲ್ಲಿ ನಡೆದಿದೆ ಸರ್ನ. ಈ ಒಂದು ಭಾರತ್ ಮಂಟಪಂ ಈ ನವದೆಹಲಿಯಲ್ಲಿ ಇದು ಒಂದು ನಡೆದಿದೆ. ಯಾವುದು? ಈ ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ವಿಷಯದೊಂದಿಗೆ 44ನೇ ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್. ಯಾವುದು? ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ನಡೆದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 5ನೇ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದೇನೆ ಸರ್ನ. ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ಇದು ಜೈಪುರದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಯಾವ ರಾಜ್ಯ ಅಂತ ಕೇಳಿದ್ರೆ ರಾಜಸ್ಥಾನ ಅಂತ ಈಸಿಯಾಗಿ ಹೇಳ್ತೀವಿ, ಬಟ್ ಇಲ್ಲಿರೋದೆಲ್ಲವೂ ಸಹ ರಾಜಸ್ಥಾನದಲ್ಲಿ ಇರತಕ್ಕಂಥ ಸಿಟಿಗಳೇ ಆಗಿದ್ದಾವೆ. ಸೊ ಇಲ್ಲಿ ಯಾವ ಒಂದು ಸ್ಥಳದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ ಕೇಳಿದ್ರೆ ಜೈಪುರದಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ ಸರ್ನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ಬ್ರ್ಯಾಂಡ್ ಪೂಮಾದ ಭಾರತದ ವಿಭಾಗದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ರೆ ಸರ್ನ. ಯಾರನ್ನ ನೇಮಿಸಲಾಗಿದೆ? ಈ ನಮ್ಮ ರಾಮಪ್ರಸಾದ್ ಅವರನ್ನ ನೇಮಿಸಲಾಗಿದೆ ಸರ್ನ. ಈ ಒಂದು ಪೂಮಾದವರು ಏನಿದಲ್ಲ ನಮ್ಮ ರಾಮನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ, ನೆನ್ಪುಳಿತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವೇತನ ಸಮಾನತೆ ಮತ್ತು WPL ನಂತಹ ಸುಧಾರಣೆಗಳಿಗೆ ಇಂಡಿಯನ್ ಆಫ್ ದ ಇಯರ್ 2025 ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದೇನೆ ಸರ್ನ. ಯಾರಿಗೆ ನೀಡಲಾಗಿದೆ? ಯಾರಿಗೆ? ಈ ಜೈ ಶಾ ಅಂತ ಹೇಳ್ತೀವಿ ಸರ್ನ. ಯಾರಿಗೆ? ಜೈ ಶಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಲೋಕನಾಯಕ್ ಫೌಂಡೇಶನ್ ಸಾಹಿತ್ಯ ಪ್ರಶಸ್ತಿ 2025 ಯಾರು ಭಾಜನರಾದ ತೆಲುಗು ಸಾಹಿತ್ಯ ಯಾರು ಅಂತ ಕೇಳಿದರೆ ಸರ್ನ. ಈ ಒಂದು ಲೋಕನಾಯಕ್ ಫೌಂಡೇಶನ್ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದರೆ ಯಾರಿಗೆ ನೀಡಲಾಗಿದೆ ಅಂತ. ಯಾರಿಗೆ ನೀಡಲಾಗಿದೆ ಹೇಳ್ಬೋದಾ? ಯಾರಿಗೆ ಅಂತಂದರೆ ಈ ಒಂದು ವೇಲಮಲ ಸಿಂಹಣ್ಣ ಅಂತ ಹೇಳ್ತೀವಿ. ಯಾರಿಗೆ? ಈ ಒಂದು ವೇಲಮಲ ಸಿಂಹಣ್ಣ ಅವರಿಗೆ ಈ ಒಂದು ಲೋಕನಾಯಕ ಫೌಂಡೇಶನ್ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ವಾಯುಪಡೆಯ DG ಇನ್ಸ್ಪೆಕ್ಷನ್ ಮತ್ತು ಸೇಫ್ಟಿ ಆಗಿ ಅಧಿಕಾರ ವಹಿಸಿಕೊಂಡವರು ಯಾರು ಅಂತ ಕೇಳಿದ್ದೇನೆ ಸರ್ನ. ಯಾರು? ಭಾರತೀಯ ವಾಯುಪಡೆಯ ಇನ್ಸ್ಪೆಕ್ಷನ್ ಆ್ಯಂಡ್ ಸೇಫ್ಟಿಯ ಒಂದು DG ಆಗಿ ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು? ಡೆಪ್ಯೂಟಿ ಜನರಲ್ ಅಲ್ವಾ. ಸೊ ಯಾರು ಹೇಳ್ಬೋದಾ? ಯಾರಂತ? ಏರ್ ಮಾರ್ಷಲ್ ತೇಜ್ವೀರ್ ಸಿಂಗ್ ಅವರ? ಹೌದು, ಏರ್ ಮಾರ್ಷಲ್ ತೇಜ್ವೀರ್ ಸಿಂಗ್ ಅವರು ಅಂತ ಹೇಳ್ತೀವಿ. ಓಕೆ, ಏರ್ ಮಾರ್ಷಲ್ ತೇಜ್ವೀರ್ ಸಿಂಗ್ ಅವರು. ಓಕೆ, ಇವಾಗ ಜಸ್ಟ್ 8 ನಿಮಿಷದಲ್ಲಿ 14 ಪ್ರಶ್ನೆಗಳು ಕವರ್ ಆಯಿತು. ಇನ್ನೊಂದು 8 ನಿಮಿಷದಲ್ಲಿ ಇನ್ನೊಂದು 15 ಪ್ರಶ್ನೆಗಳು ಕವರ್ ಮಾಡಲ್ವಾ? ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, MSMEಗಳಿಗೆ ಏಕ ವಿಂಡೋ ವ್ಯವಹಾರದ ವೇದಿಕೆಯಾಗಿ ಸಿಂಗಲ್ ವಿಂಡೋ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಆಗಿ ಕಾರ್ಯನಿರ್ವಹಿಸಲು NIRDC ಇತ್ತೀಚೆಗೆ ಪ್ರಾರಂಭಿಸಿದ ವೇದಿಕೆ ಯಾವುದು ಅಂತ ಕೇಳಿದ್ರೆ ಯಾವುದು ವೇದಿಕೆ ಆಗಿದೆ ಹೇಳ್ಬೋದಾ? ಯಾವುದು ವೇದಿಕೆ ಆಗಿದೆ ಅಂತ? MSME ಕನೆಕ್ಟ್ ಅಂತ ಹೇಳ್ತೀವಿ. ಯಾವುದು? MSME ಕನೆಕ್ಟ್ ಅನ್ನೋದು ಈ ಒಂದು ವೇದಿಕೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಯಾವುದಕ್ಕೆ? ಈ ಒಂದು ಸಿಂಗಲ್ ವಿಂಡೋ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಸಲುವಾಗಿ ಸರಿನಾ. ಯಾವುದು ವೇದಿಕೆ ಅಂದರೆ MSME ಕನೆಕ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ನೆಕ್ಸ್ಟ್ ಪ್ರಶ್ನೆ, 7ನೇ ಭಾರತೀಯ ಅಂತಾರಾಷ್ಟ್ರೀಯ ಸೀವೀಡ್ ಎಕ್ಸ್ಪೋ ಕೊಚ್ಚಿ 2026ರಲ್ಲಿ ಯಾವ ರಾಷ್ಟ್ರವು ಪ್ರಮುಖವಾಗಿ ಭಾಗವಹಿಸುತ್ತಿಲ್ಲ ಅಂತ ಕೊಟ್ಟಿದ್ದೇನೆ ಸರ್ನ. ಹಾಗಾದರೆ ಭಾಗವಹಿಸ್ತಕ್ಕಂತಹ ದೇಶಗಳು ಯಾವ್ಯಾವ ದೇಶಗಳು ಭಾಗವಹಿಸ್ತಾ ಇದ್ದಾವೆ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಚೀನಾ ಆಗುತ್ತೆ. ಓಕೆ, ಯಾವುದು? ಚೀನಾ. ಇಲ್ಲಿ ಸ್ವಲ್ಪ ಈ ಲಾಸ್ಟ್ ಕ್ವಶನಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಇದು MSME ಕನೆಕ್ಟ್ ಅಲ್ಲ, ಇದು MSME ಕನೆಕ್ಟ್ ಇದು ಹಳೆಯದು. ಇವಾಗ ಯಾವುದು ಅಂತಂದರೆ INDIAP ಅಂತ ಹೇಳಿದ್ವಿ. ಓಕೆ, ಇದು ಯಾವುದು? INDIAP. ಸ್ವಲ್ಪ
ಕ್ಷಮಿಸಿ. ಓಕೆ, ಸ್ವಲ್ಪ ಏನಂದರೆ ಕ್ಷಮಿಸಿ, ನಿಮಗೆ ಏನಂತಂದರೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇದು ಯಾವುದು ಅಂದರೆ INDIAP ಅಂತ ಹೇಳ್ತೀವಿ. ಯಾವುದು ಈ ಒಂದು MSME ಏನಿದೆ ಅಲ್ವಾ, ಸಿಂಗಲ್ ವಿಂಡೋ ಬಿಸ್ನೆಸ್ ಪ್ಲಾಟ್ಫಾರ್ಮ್ಗಾಗಿ ಪ್ರಾರಂಭಿಸಿರ್ತಕ್ಕಂಥ ಒಂದು ವೇದಿಕೆ ಯಾವುದು ಅಂದರೆ INDIAP ಅಂತ ಹೇಳ್ತೀವಿ. ಓಕೆ, ಸೊ ಈ MSME ಕನೆಕ್ಟ್ ಏನಿದೆ ಅಲ್ವ, ಇದು ಹಳೇದಿದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇದು ಯಾವುದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಚೀನಾ ಅಂತ ಹೇಳ್ತೀವಿ. ಯಾವುದ್ಯಾವುದು ಭಾಗವಹಿಸ್ತಾ ಇದ್ದಾವೆ ಅಂದರೆ ಬ್ರೆಜಿಲ್, ಸ್ವೀಡನ್ ಮತ್ತು ನೆದರ್ಲ್ಯಾಂಡ್ ದೇಶಗಳು ಈ ಒಂದು ಸೀವೀಡ್ ಎಕ್ಸ್ಪೋದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜನಸಂಖ್ಯಾ ಸಂಶೋಧನೆ ಮತ್ತು ಡೇಟಾ ಆಧಾರಿತ ನೀತಿ ಸಲಹೆಗಳಿಗಾಗಿ UN ಜನಸಂಖ್ಯಾ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾನೆ. ಸರ್ನ ಯಾವ ಒಂದು ಸಂಸ್ಥೆಗೆ ನೀಡಲಾಗಿದೆ, ಯಾವ ಸಂಸ್ಥೆ ಅಂತ ಹೇಳಿದ್ರೆ IUSSP ಅಂತ ಹೇಳ್ತೀವಿ. ಯಾವುದು ಈ ಒಂದು IUSSP ಎಂಬ ಒಂದು ಸಂಸ್ಥೆಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾವುದಕ್ಕೆ, ಈ ಒಂದು UN ಪಾಪ್ಯುಲೇಷನ್ ಅವಾರ್ಡನ್ನು ನೀಡಲಾಗಿದೆ. ಯಾರಿಗೆ, IUSSP ಅವರಿಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 18ನೇ ಪ್ರಶ್ನೆ, ಸುಲ್ತಾನ್ ಅಜ್ಲಾನ್ ಶಾ ಕಪ್ 2025ರಲ್ಲಿ ಭಾರತ ತಂಡವು ಯಾವ ಪದಕವನ್ನು ಗೆದ್ದುಕೊಂಡಿತು ಅಂತ ಕೇಳಿದ್ರೆ, ಯಾವ ಪದಕವನ್ನು ಗೆದ್ದುಕೊಂಡಿದೆ ನಮ್ಮ ಭಾರತ, ಯಾವ ಪದಕ ಅಂತಂದರೆ ಬೆಳ್ಳಿ ಪದಕವನ್ನು ಗೆದ್ದುಕೊಂಡಿದೆ. ಯಾಕೆಂದರೆ ಸೆಕೆಂಡ್ ಬಂದಿದೆ ನಮ್ಮ ಭಾರತ ಅಂತ ಹೇಳ್ತೀವಿ. ಯಾವುದು, ಈ ಒಂದು ಸುಲ್ತಾನ್ ಅಜ್ಲಾನ್ ಶಾದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂದರೆ 7ನೇ ಸ್ಥಾನದಲ್ಲಿ. ಸೊ ಅದಕ್ಕೆ ನಾವು ಬೆಳ್ಳಿ ಪದಕವನ್ನು ಗೆದ್ದುಕೊಂಡಿದ್ದೀವಿ. ಆ್ಯಂಡ್ ದೆನ್ ಹಾಗಾದರೆ ಈ ಒಂದು ಚಿನ್ನದ ಪದಕವನ್ನು ಪಡೆದುಕೊಂಡಿರ್ತಕ್ಕಂತಹ ವ್ಯಕ್ತಿ ಯಾರು, ಮೀನ್ಸ್ ಯಾವ ದೇಶ ಅಂತ ಹೇಳ್ಬೋದಾ, ದೇಶ ಯಾವುದು ಅಂತ ಕಮೆಂಟ್ ಮಾಡಿ ಇದಕ್ಕೆ ಒಂದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸುಲ್ತಾನ್ ಅಜ್ಲಾನ್ ಶಾ ಕಪ್ 2025ರ ಫೈನಲ್ನಲ್ಲಿ ಭಾರತವನ್ನು ಸೋಲಿಸಿ ಮೊದಲ ಬಾರಿಗೆ ಚಾಂಪಿಯನ್ ಆದ ತಂಡ ಯಾವುದು ಅಂತ. ಸರ್ನಾ, ಸೊ ಇಲ್ಲೇ ಇದೆ ನೋಡಿ, ಆನ್ಸರ್ ಇದೆಯಲ್ಲ ಇಲ್ಲಿ ಮುಂದೆ. ಬಿಡೋಣವಾ ಇದಕ್ಕೆ, ಆನ್ಸರ್ ಮಾಡ್ತೀರಾ? ಬೇಡ ಬಿಡಿ, ತಗೊಳ್ಳಿ ಆನ್ಸರ್. ಯಾವುದು ಅಂದರೆ ಬೆಲ್ಜಿಯಂ ಅಂತ ಹೇಳ್ತೀವಿ. ಓಕೆ, ಯಾವುದು ಬೆಲ್ಜಿಯಂ ದೇಶ ಅಂತ ಹೇಳ್ತೀವಿ. ಸರಿನಾ, ಈ ಒಂದು ಸುಲ್ತಾನ್ ಅಜ್ಲಾನ್ ಶಾ ಕಪ್ನ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂದರೆ ಈ ವರ್ಷ ಈ ಒಂದು ಬೆಲ್ಜಿಯಂ. ಯಾರನ್ನು ಸೋಲಿಸಿ, ನಮ್ಮ ಭಾರತವನ್ನು ಸೋಲಿಸಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ WHO ಮತ್ತು CDC ಯಾವ ವೈದ್ಯಕೀಯ ಸ್ಥಿತಿಯನ್ನು ಜಾಗತಿಕ ಆರೋಗ್ಯ ಬೆದರಿಕೆ ಎಂದು ಗುರುತಿಸಿವೆ ಅಂತ ಕೇಳಿದ್ದೇನೆ. ಸರ್ನಾ, ಯಾವುದನ್ನು ಈ ಒಂದು CHS ಅಂತ ಹೇಳ್ತೀವಿ. ಯಾವುದು CHS, ಯಾವುದು ಈ ಕ್ಯಾನ್ ಬೈನಾರ್ಡ್ ಹೈಪರ್ಮೆಸಿಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸರ್ನ, ಈ ಒಂದು CHS ಅನ್ನು ಒಂದು ಜಾಗತಿಕ ಆರೋಗ್ಯ ಬೆದರಿಕೆ ಎಂದು ಗುರುತಿಸುವೆ. ಯಾವುದು, WHO ಮತ್ತು CDC. ಓಕೆ, ಯಾವುದು CDC. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 21ನೇ ಪ್ರಶ್ನೆ, CHS ಸ್ಥಿತಿಯು ಯಾವುದರ ದೀರ್ಘಕಾಲ ಬಳಕೆಯಿಂದ ಉಂಟಾಗುತ್ತದೆ. ಓಕೆ, ಇದನ್ನು ಹೇಳಿದಾರಲ್ವಾ ಜಾಗತಿಕ ಆರೋಗ್ಯ ಬೆದರಿಕೆ ಅಂತ. ಸೊ ಇದು ಯಾವುದರಿಂದ ಉಂಟಾಗ್ತದೆ, ಯಾವುದರಿಂದ ಹೇಳ್ಬೋದಾ, ಯಾವುದರಿಂದ? ಧೂಮಪಾನ, ಮದ್ಯಪಾನ, ಗಾಂಜಾ ಮತ್ತು ಕೆಫಿನ್. ಯಾವುದರಿಂದ ಅಂತಂದರೆ ಈ ಒಂದು ಗಾಂಜಾ ಅಂತ ಹೇಳ್ತೀವಿ. ಯಾವುದು, ಗಾಂಜಾ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 22ನೇ ಪ್ರಶ್ನೆ ಏನಿದೆ ಅಂತಂದರೆ ಅಂತಾರಾಷ್ಟ್ರೀಯ ಗುಲಾಮಗಿರಿ ನಿರ್ಮೂಲನಾ ದಿನವನ್ನು ಯಾವ ದಿನವನ್ನು ಆಚರಿಸುತ್ತೇವೆ? ಡಿಸೆಂಬರ್ 1, 2, 3 ಮತ್ತು 10 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಗುಲಾಮಗಿರಿ ನಿರ್ಮೂಲನಾ ದಿನ ಯಾವಾಗ ಅಂತಂದರೆ ಡಿಸೆಂಬರ್ 2 ಅಂತ ಹೇಳ್ತೀವಿ. ಸರ್, ಈ ಒಂದು ಡಿಸೆಂಬರ್ 2ರಲ್ಲಿ ನಾವೇನಂತ ಹೇಳ್ತೀವಿ ಅಂದರೆ ಈ ಒಂದು ಸ್ಲೇವರಿಯನ್ನು ಅಬಲ್ಯೂಷನ್ ಮಾಡತಕ್ಕಂಥ ಒಂದು ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ 23ನೇ ಪ್ರಶ್ನೆ ಏನಿದೆ ಅಂತಂದರೆ ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸುತ್ತೇವೆ ಇದನ್ನು ಹೇಳ್ಬೋದಾ, ಯಾವಾಗ? ಇದನ್ನು ಸಹ ಡಿಸೆಂಬರ್ 2ನೇ ಅಂತ ಹೇಳ್ತೀವಿ. ಸರ್ನಾ, ಈ ಒಂದು ಡಿಸೆಂಬರ್ 2ನೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, INDIAP ವೇದಿಕೆಯನ್ನು ಅಭಿವೃದ್ಧಿಪಡಿಸಲು NIRDC ಜೊತೆಗೆ ಎಷ್ಟು ಕೇಂದ್ರ ಸಚಿವಾಲಯಗಳು ಸಹಕರಿಸಿವೆ ಅಂತ ಕೇಳಿದರೆ. ಸರ್ನ, ಎಷ್ಟು ಸಚಿವಾಲಯಗಳು ಅಂತಂದರೆ 7 ಸಚಿವಾಲಯಗಳು ಇದಕ್ಕೆ ಸಹಕರಿಸಿದವೆ. ಯಾಕೆ, ಈ ಒಂದು MSME ಒಂದು ಸಿಂಗಲ್ ವಿಂಡೋ ವೇದಿಕೆ ಅಲ್ವಾ ಇದು, ಯಾವುದು INDIAP ಅನ್ನೋದು. ಸರಿನಾ, ಸೊ ಇದಕ್ಕೆ ಎಷ್ಟು ಸಚಿವಾಲಯಗಳು ಸಹಕರಿಸಿದವೆ ಅಂತ ಕೇಳಿದ್ರೆ 7 ಸಚಿವಾಲಯಗಳು ಇದಕ್ಕೆ ಸಹಕರಿಸಿದವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2026ರಲ್ಲಿ ನಡೆಯಲಿರುವ 7ನೇ ಭಾರತೀಯ ಅಂತಾರಾಷ್ಟ್ರೀಯ ಸೀವೀಡ್ ಎಕ್ಸ್ಪೋವನ್ನು ಯಾವ ಸಂಸ್ಥೆ ಆಯೋಜಿಸುತ್ತಿಲ್ಲ ಅಂತ ಕೇಳಿದ್ರೆ. ಸರ್ನ, ಯಾವ ದೇಶ ಭಾಗವಹಿಸುತ್ತಿಲ್ಲ ಅಂತ ಕೇಳಿದ್ರೆ ಅವಾಗಲೇ ಚೀನಾ ಆಗಿತ್ತು ಅಲ್ವಾ. ಸೊ ಇವಾಗ ಯಾವ ಒಂದು ಸಂಸ್ಥೆ ಭಾಗವಹಿಸುತ್ತಿಲ್ಲ ಅಂತ ಕೇಳಿದ್ರೆ, ಯಾವ ಒಂದು ಸಂಸ್ಥೆ ಭಾಗವಹಿಸುತ್ತಿಲ್ಲ, ICAR ಅಂತ ಹೇಳ್ತೀವಿ. ಯಾವುದು, ICAR ಇಲ್ಲಿ ಭಾಗವಹಿಸ್ತಾ ಇಲ್ಲ. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಹೇಳ್ತೀವಿ. ಸೊ ಇದು ಭಾಗವಹಿಸ್ತಾ ಇಲ್ಲ. ಇಲ್ಲಿ ICC ಭಾಗವಹಿಸ್ತಿದೆ, ಇದು ಭಾಗವಹಿಸ್ತಾ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸುಲ್ತಾನ್ ಅಜ್ಲಾನ್ ಶಾ ಕಪ್ 2025ರಲ್ಲಿ ಕಂಚಿನ ಪದಕ ಗೆದ್ದ ತಂಡ ಯಾವುದು ಅಂತ ಕೇಳಿದ್ರೆ ಈ ಭಾರತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇದು ಬೆಳ್ಳಿ ಪದಕವನ್ನು ಗೆದ್ದಿದೆ. ಸೊ ಈ ಬೆಲ್ಜಿಯಂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇದು ಚಿನ್ನದ ಪದಕವನ್ನು ಗೆದ್ದಿದೆ. ನ್ಯೂಜಿಲೆಂಡ್ ಅಥವಾ ಆಸ್ಟ್ರೇಲಿಯಾವ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ನ್ಯೂಜಿಲೆಂಡ್ ಅಂತ ಹೇಳ್ತೀವಿ. ಸರ್, ಫಸ್ಟ್ ಬಂದಿರೋದು ಬೆಲ್ಜಿಯಂ, ಸೆಕೆಂಡ್ ಬಂದಿರೋದು ಭಾರತ, ಥರ್ಡ್ ಬಂದಿರೋದು ಯಾವುದು ಅಂದರೆ ಈ ಒಂದು ನ್ಯೂಜಿಲೆಂಡ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಧುನಿಕ ಗುಲಾಮಗಿರಿ ನಿರ್ಮೂಲನಾ ದಿನದ ಕೇಂದ್ರೀಕರಣವು ಈ ಕೆಳಗಿನ ಯಾವುದನ್ನು ಒಳಗೊಂಡಿಲ್ಲ ಅಂತ ಕೇಳಿದ್ರೆ. ಸರ್, ಯಾವುದನ್ನು ಒಳಗೊಂಡಿಲ್ಲ? ಯಾವುದನ್ನು? ಬಲವಂತವಾದ ಕಾರ್ಮಿಕ. ಹೌದು, ಈ ಒಂದು ಇದನ್ನ ಬಲವಂತವಾದ ಕಾರ್ಮಿಕದಿಂದನೇ ಈ ಒಂದು ಗುಲಾಮಗಿರಿ ಹೆಚ್ಚಾಗ್ತದೆ. ಮಾನವ ಕಳ್ಳಗಣ ಸಾಗಾಣಿಕೆ ಇದಕ್ಕೂ ಸಹ ಹೌದು. ಆ್ಯಂಡ್ ದೆನ್ ಮಕ್ಕಳ ಶೋಷಣೆ, ಹೌದು, ಇದು ಸಹ ಆಗುತ್ತೆ. ಸೊ ಇಲ್ಲಿ ಉಚಿತ ಶಿಕ್ಷಣ ಏನಿದು ಒಳಗೊಂಡಿರಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಮೊದಲ ಬಾರಿಗೆ NIIT ಯಾವ ವರ್ಷದಲ್ಲಿ ಸ್ಥಾಪಿಸಿತು ಅಂತ ಕೇಳಿದ್ದೇನೆ. ಸರ್ನ, ಯಾವ ವರ್ಷದಲ್ಲಿ ಸ್ಥಾಪಿಸಿದೆ ಇದನ್ನು? 2001ರಲ್ಲಿ ಇದನ್ನು ಸ್ಥಾಪಿಸಿದೆ. ಸರ್ನ, ಈ ಒಂದು ವಿಶ್ವ ಸಾಕ್ಷರತಾ ದಿನವನ್ನು ಯಾವಾಗಿನಿಂದ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ ಅಂದರೆ 2001ರಿಂದ ಇದನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಆ್ಯಂಡ್ ದೆನ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಏನು ಅಂತಂದರೆ IUSSP ಸಂಸ್ಥೆಯು ಜನಸಂಖ್ಯಾ ಪ್ರಶಸ್ತಿಯನ್ನು ಗೆಲ್ಲಲು ಪ್ರಮುಖ ಕಾರಣವೇನು ಅಂತ ಕೇಳಿದಾನೆ. ಸರ್ನ, ಯಾಕೆ ಇದರ ಒಂದು ಪ್ರಮುಖ ಕಾರಣ ಏನು ಅಂತಂದರೆ ಜನಸಂಖ್ಯಾ ಸಂಶೋಧನೆ ಮತ್ತು ನೀತಿಯ ಸಲಹೆಯಿಂದಾಗಿ ಈ ಒಂದು IUSSP ಸಂಸ್ಥೆ ಏನಿದೆ ಅಲ್ವಾ ಜನಸಂಖ್ಯಾ ಪ್ರಶಸ್ತಿಯನ್ನು ಗೆಲ್ಲಲು ಕಾರಣಭೂತವಾಗಿದೆ. ಓಕೆ, ಸೊ ಇದಾಗಿತ್ತು ಇಲ್ಲಿಯವರೆಗೆ ಡಿಸೆಂಬರ್ 4th
ಡೈಲಿ ಕರೆಂಟ್ ಅಫೇರ್ಸ್ನ ಒಂದು ಕ್ಲಾಸ್ ಆಗಿತ್ತು. ಸೊ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಕ್ಲಾಸಿನ ಕ್ವಶನ್ಗಳು ಹೇಗಿದಾವೆ ಸರಿನಾ, ಈ ಕ್ವಶನ್ದ ಒಂದು ಗಟ್ಸ್ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಓಕೆ ಸರ್, ಇದು ಈಸಿ ಆಗಿದಾವೆ ಸರ್, ಇದೆಲ್ಲವೂ ಸರ್ ನಮ್ಗೆ ಗೊತ್ತು ಸರ್, ಆಲ್ರೆಡಿ ನ್ಯೂಸ್ ಪೇಪರ್ ಓದಿದ್ದೀವಿ ಸರ್. ಅದು ಸ್ವಲ್ಪ ಮಾಡರೇಟ್ ಆಗಿದ್ದಾವೆ, ಇನ್ನೂ ಸ್ವಲ್ಪ ಟಫ್ ತರಬೇಕಾಗಿತ್ತು ಸರ್, ಇದು ಟಫ್ ಇದಾವೆ ಆ್ಯಂಡ್ ದೆನ್ ಮಾಡರೇಟ್ ಸಹ ಇದಾವೆ ಸರಿನಾ. ಸೊ ಈ ರೀತಿ ನೀವು ಕಮೆಂಟ್ನ ಮಾಡಿ. ಓಕೆ, ಸೊ ಮೀನ್ಸ್ ಇದರಲ್ಲಿ ನಾವು ಏನಾದರೂ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕಿತ್ತು ಅಂದರೆ ಬದಲಾವಣೆ ಮಾಡ್ಕೊಳ್ಳೋಣ ಅಲ್ವಾ. ಸೊ ಮೀನ್ಸ್ ಪರ್ಫೆಕ್ಟಾಗಿ ಎಲ್ಲರೂ ಸಹ ಇರೋದಿಲ್ಲ ಅಲ್ವಾ. ಓಕೆ, ಬದಲಾವಣೆ ಮಾಡ್ಕೊಳ್ಳೋಣ. ಬಟ್ ಇದು ಈಸಿ ಇದಾವೆ ಅಂತ ಮಾತ್ರ ಹೇಳಬೇಡಿ. ಈಸಿ ಇದಾವೆ ಅಂತ ಹೇಳಿದ್ರೆ 29 ಪ್ರಶ್ನೆಗಳಿಗೆ ನೀವು ಮಿನಿಮಮ್ ಏನಿಲ್ಲ ಅಂದರೂ ಸಹ 27ಕ್ಕಿಂತ ಜಾಸ್ತಿ ನೀವು ರೈಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇದೇನಾದರೂ ನೀವು ಮಾಡರೇಟ್ ಅಂತ ಹೇಳ್ತಾ ಇದ್ದೀರಿ ಅಂದರೆ ಅವಾಗ ನೀವು ಹೇಳಬೇಕಾಗತ್ತೆ 20ಕ್ಕಿಂತ ಜಾಸ್ತಿ ನೀವು ರೈಟ್ ಮಾಡಬೇಕಾಗಿರುತ್ತೆ. ಇದೇನಾದರೂ ನೀವು ಟಫ್ ಅಂತ ಹೇಳ್ತಾ ಇದ್ದೀರಿ ಅಂದರೆ ಓಕೆ 20ಕ್ಕಿಂತ ನಿಮ್ಮ ಕಡಿಮೆ ಸ್ಕೋರ್ ಆಗಿರಬೇಕಾಗಿರುತ್ತೆ. ಓಕೆ, ಸೊ ಇಷ್ಟನ್ನು ಹೇಳ್ತಾ ನಿಮಗೆ ಹೇಗೆ ಅನಿಸಿದೆ ಅಂತ ನಿಮ್ಮ ಒಪಿನಿಯನ್ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಇಫ್ ಏನಾದರೂ ಈ ಒಂದು ಕ್ವಶನ್ಗಳು ಎಕ್ಸಾಮ್ ಬರೋಕ್ಕೆ ಲಾಯಕ್ ಇದಾವೆ, ಮೀನ್ಸ್ ಅದು ಒಂದು ವ್ಯಾಲಿಡ್ ಇದಾವೆ ಆ್ಯಂಡ್ ದೆನ್ ಇದರಲ್ಲಿ ಒಂದು ಏನೋ ಒಂದು ಕಂಟೆಂಟ್ ಇದೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಆ್ಯಂಡ್ ದೆನ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.